ಸರ್ ಗಾಡಿ ಹಿಂಗಿದೆ, ಒಳ್ಳೆ ರಾಕೆಟ್ ಅದು ಹೋಗ್ತಾ ಇದೆ. 85 ಮಾಡಲ್ ಸರ್ ಇದು. ನನ್ನ ಹೆಂಡತಿನ ಮದುವೆ ಮಾಡ್ಕೊಂಡು ನಮ್ಮ ಮಾವ ಅವ್ರು ಯಾವ್ದು ಒಂದ್ ದೊಡ್ಡ ಗಾಡಿ ಕೊಟ್ಟಿದ್ರು. ಅದ್ ಬೇಡ ಅಂತ ನನ್ನ ಹೆಂಡತಿ ಇದರಲ್ಲೇ ಬರೋಣ ಅಂತ ಇದರಲ್ಲೇ ಬಂದ್ವಿ ಊರಿನಿಂದ. ಇದೊಂಥರ ನನಗೆ ಹೇಳ್ತಾ ಇಲ್ಲ, ನನ್ನ ಒಂದು ಇದು ಯೋಗ್ಯತೆಗೆ ಇದು ಒಂದು ಫ್ಲೈಟ್ ಇದ್ದಂಗೆ ಇದು. ನೂರೊಂದು ನೆನಪು. ಅದೇನಂದ್ರೆ ಕಾಮಿಡಿ ಅಂದ್ರೆ, ನಾಳೆ ನಿಮ್ಗೆ ಶೂಟಿಂಗ್ ಎಲ್ಲಾರೆ ಅಂದ್ಬಿಟ್ರು ಸಾಯಂಕಾಲ. ಇವತ್ತು ಅವಾಗ ಇದೇ ವೈದ್ಯ ಇದ್ರ? ವೈದ್ಯ ಇದ್ದ, ವೈದ್ಯ ಗುರುರಾಜ್ ಇದ್ರು, ವೈದ್ಯನೂ ಇದ್ದ. ನಾಳೆ ನಿಮ್ಗೆ ಶೂಟಿಂಗ್ ಇಲ್ಲ ಅಂದ್ಬಿಟ್ರು. ಅಣ್ಣನೂ ಹೇಳ್ಬಿಟ್ಟು ನಾಳೆ ನಿಮ್ಗೆ ಮುರಳಿಗೆ ಶೂಟಿಂಗ್ ಇಲ್ಲಪ್ಪ ಅಂದ್ಬಿಟ್ರು. ಮುರಳಿ ನಾನು ನೋಡ್ಬಿಟ್ಟು ಅಂದ್ರು. ಅಂದ್ರೆ ಮುರಳಿ ಹೆಂಗಂದ್ರೆ ತುಂಬಾ ಓಪನ್ ಆಗಿರೋರು. ಆ ತಂದೆ ಏನು ಮಾತಾಡ್ತಾ ಇರಲಿಲ್ಲ. ಅಂದ್ರೆ ಅವ್ನು ತುಂಬಾ ಒಳ್ಳೆಯವನು ಅಂತ ಹೇಳ್ಬಿಟ್ಟು, ಇಬ್ಬರಿಗೆ ಶೂಟಿಂಗ್ ಇಲ್ಲ ನಾಳೆ ಅಂತ ತಕ್ಷಣ ಇಬ್ಬರು ಫುಲ್ ಕುಡಿದ್ಬಿಟ್ಟಿದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬರ್ಬೇಕಾಗಿರೋ ಆರ್ಟಿಸ್ಟ್ ಬಂದಿಲ್ಲ. ಓ ಮೈ ಗಾಡ್. ಚರಣರಾಜ್ ಮುರಳಿ ಕರಿಯ ಫೈಟ್ ಮಾಡ್ಸೋಣ ಅಂದ್ಬಿಟ್ಟು. ಓ ಶಿವಣ್ಣ ಇವಾಗ ಕೇಳು, ಇಲ್ಲೇ ಇದ್ದಾರೆ ಮೋತಿಮಲ್ಲಿ, ಕರ್ಸು ಫೈಟ್ ಮಾಡಿಸ್ಬಿಡೋಣ ಅಂತ. ನಾವಿಬ್ರು ಫುಲ್ ಟೈಟ್ ಇದ್ದೀವಿ ಸರ್. ನಮಗೆ ಏನು ಮಾಡೋದು ಗೊತ್ತಿಲ್ಲ. ಗೊತ್ತಾಗ್ಬಿಡ್ತು ಹಿಂಗೆ ಅಂತ ಹೇಳ್ಬಿಟ್ಟು ಅವ್ನು ವೆಂಕಟ್ ಮ್ಯಾನೇಜರ್ ಹೇಳ್ಬಿಟ್ಟ, ಅಣ್ಣ ಬೆಳಗ್ಗೆ ನಿಮಗೆ ಶೂಟಿಂಗ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಶೂಟಿಂಗ 6 ಗಂಟೆ ಕಾರ್ ಬರುತ್ತೆ ಅಂದ. ನನಗೇನು ಗೊತ್ತಾಗ್ತಾ ಇಲ್ಲ. ಮುರಳಿ ಬರೀ ಜಾಸ್ತಿ ಕೊಡ್ಬಿಟ್ಟು ಬನ್ನಿ ಅಂದರು. ಅವ್ರೆಲ್ಲರೂ ತುಂಬ ಈಜೇ ತೊಗೊಳ್ಳೋರು. ಸರಿ ಇಬ್ಬರು ಸರಿ ಹೋದ್ರು. ಅವ್ರ ಮನೆಗೆ ಹೋದ್ರು, ನಾನು ರೂಮ್ ಬಂದೆ. ಬೆಳಗ್ಗೆ 5:30 ಕಾರ್ ಬಂತು. ನಮಗೇನು ಗೊತ್ತಿಲ್ಲ. ಹೋಗಿ ಕಣ್ಣು ಮುಚ್ಕೊಂಡು ಹೋಗಿ ಸ್ನಾನ ಮಾಡಿದೆ, ಬ್ರಷ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹಾಕೊಂಡು ಹೋದೆ. ಅಲ್ಲಿ ಹೋದರೆ ನನಗೆ ಮುರಳಿಗೆ ನೋಡಿದ್ರಿ ಅಣ್ಣ, ಓಹೋ ನನ್ನ ಮಕ್ಕಳು ಇಬ್ಬರು ಸಖತ್ತಾಗಿ ಕೊಡೋದ್ಬಿಟ್ರೆ ಅಂತೇಳಿ ಇಬ್ಬರು ನಿಂತ್ಕೊಂಡು ಬರ್ತಾಯಿಲ್ಲ. ನಂತರ ಹಿಂಗೆ ಅಂತ ಇದ್ದೀವಿ. ಮುರಳಿ ನಂತವ್ರೆ ಸರಿ, ಆ ಬಿಗಿನಿಂಗ್ ಸೀನ್ ಇದೆಲ್ಲ, ಫೈಟ್ ಮೊದಲು ಸೀನ್ ಇದೆಲ್ಲ, ಆ ಸೀನ್ ತೆಗ್ಯಾನ ಶಿವಣ್ಣ ಒಂದು 2-3 ಡೂಪ್ ಶಾಟ್ ತೆಗಿ, ಇಬ್ರು ಹೋಗ್ರ ತಿಂಡಿ ಮಾಡಿ ಮಲ್ಕೊಳ್ರ ಅಂದ್ಬಿಟ್ರು. ಅವ್ರು ಗೊತ್ತಿದೆಯಲ್ಲ ಪಾಪ ಅವ್ರಿಗೆ. ಇಬ್ರು ತಿಂಡಿ ಮಾಡಿ ಹೋಗಿ ಬಿದ್ದಿದ್ದೆ ಸರ್. ಅವನು ನಮ್ಮ ಚಾಮರಾಜಪೇಟೆಯಲ್ಲಿ ಒಂದು ಹಳೆ ಮನೆ ಹೋಗಿ ಹಿಂದ್ಗಡೆ ಇಬ್ರು ಬಿದ್ದಿದ್ದೆ. ಸತ್ತೋದಾಗ ಬಾಡಿ ಥರ ಇಬ್ರು ಡೆಡ್ ಬಾಡಿ ಥರ. 11:15 ಬಂದ್ಬಿಟ್ಟು ಎಬ್ಬಿಸ್ಬಿಟ್ಟು ಅಣ್ಣವ್ರು ಹೇಳಿದಿರುತ್ತೆ ಸಿಲಿಗಣ್ಣವ್ರು, ಅವ್ರಿಬ್ಬರು ಮಜ್ಜಿಗೆ ಕೊಡಕ್ಕೆ ಅಂದ್ಬಿಟ್ಟು 2 ಗ್ಲಾಸ್ ಮಜ್ಜಿಗೆ ಕೊಟ್ಟರು ಸರ್. ಗಾಡಿ ಸ್ವಲ್ಪ ನಾರ್ಮಲ್ ಆಯಿತು ಸರ್. 12:15 1 ಗಂಟೆ ಫೈಟ್ ಸ್ಟಾರ್ಟ್ ಮಾಡಿದ್ವಿ. 6 ಗಂಟೆ ಒಳಗೆ ಮುಗಿಸ್ಬಿಟ್ರಿ. ಎಲ್ಲ ಡೂಪ್ ಇಲ್ಲ, ನಾವೇ ಎಲ್ಲ ಒರಿಜಿನಲ್. ಸರ್ ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ, ಸಾರಿ ಡೈವರ್ಟ್ ಆಗ್ತಿದ್ದೀನಿ ಅಂತಲ್ಲ, ಈ ಪ್ರೇಮ ಪರ್ವ ವಿಷಯ ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ. ಮಲ್ಲೇಶ್ವರಂ ರಾಗಿರ್ ಮಠದಲ್ಲಿ ನಿಮ್ಮ ಅಲ್ಲೇ ಪೂಜೆ ಆಗಿದ್ದಂತೆ. ಅಲ್ಲಿ ಮುರಳಿ ಸರ್ಗೆ ಯಾರೋ ಜನ ನೋಡಿದವ್ರು ಕಾಮಿಡಿಯಾಗಿ ಮಾತಾಡ್ಬಿಟ್ರೆ, ತುಂಬಾ ಕಾಮಿಡಿ ಮಾತಾಡಿದ್ರು ಸರ್. ಒಂಥರ ಸಿದ್ಲಿಂಗನವ್ರ ಕೆಲಸ ಇಲ್ಲ, ಈ ಕೋತಿನ ತಗೊಂಡ್ಬಿಟ್ಟು ಹೀರೋ ಮಾಡ್ತಾವ್ರೆ ಅಂದ್ಬಿಟ್ರು ಮುರಳಿಗೆ. ಹಿಂಗೆ ಅಂದ್ರು ಸರ್. ಮಾರ್ಕೆಟ್ ಪಕ್ಕದಲ್ಲಿ ಮಾರ್ಕೆಟ್ ಅಲ್ಲ ಸರ್, ತರಕಾರಿ ಮಾರ್ಕೆಟ್, ಹೂವಿನ ಮಾರ್ಕೆಟ್ ಪಕ್ಕದಲ್ಲಿ ಇತ್ತು. ಅದಕ್ಕೆ ಬರೀ ಚಿಕ್ಕಬಡಿ ಎಲ್ಲ ಈ ಒಂಥರ ಎಲ್ಲ ಕ್ರೌಡು, ಫುಲ್ ಕ್ರೌಡು. ಇವ್ರಿಗೆ ತಲೆ ಕಟ್ಟೋರು ಯಾಕೆ ಸಿನಿಮಾದವ್ರು ಅಂದವ್ರು ಸರ್ ಸುಮಾರು ಜನ. ಸಿದ್ಲಿಂಗನವ್ರಿಗೆ ಮಗನ್ ಹೀರೋ ಮಾಡಿದ್ವಿ, ಮಗನ ಹೀರೋ, ಕೋತಿನ ತಗೊಂಡು ಹೀರೋ ಮಾಡ್ತಾನೆ, ಬುದ್ಧಿ ಇಲ್ಲ ಅವನಿಗೆ, ಸಂಪಾದನೆ ತುಂಬಾ ಆಗಿದೆ ಅವನಿಗೆ, ಬುದ್ಧಿ ಕಲಿಸ್ಬೇಕು ಇವ್ರಿಗೆ, ಹೀರೋ ಅನ್ಕೊಂಡು ಬುದ್ಧಿ ಸಿನಿಮಾದವರು ಅಂದವ್ರು ಸರ್. ಮುರಳಿನ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ಎಲ್ಲ ಬೇರೆ, ಆಮೇಲೆ ತಮಿಳು ನೋಡಿ ಬಂದರು, ಸೂಪರ್ ಸ್ಟಾರ್ ಆದರು, ಕನ್ನಡದಲ್ಲಿ ಸೂಪರ್ ಸ್ಟಾರ್ ಆದರು. ಬಟ್ ನನಗೇನೋ ಅವ್ರ ಮೇಲೆ ತುಂಬಾ ನಂಬಿಕೆ ಸರ್. ಯಾಕಂದ್ರೆ ಆಕ್ಷನ್ ಸರ್, ಸೇಮ್ ಸಿದ್ಲಿಂಗನ ಕಣ್ಣೆ, ಅಮ್ಮನ ಕಣ್ಣದು. ಆಮೇಲೆ ಆಕ್ಷನ್ ಅಂದ ತಕ್ಷಣ ಬೇರೆ ಮನುಷ್ಯ ಬೇರೆ ತರ ಆಗ್ಬಿಡೋರು ಸರ್. ಸರ್ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರಿ ಪ್ರೇಮ ಪರ್ವ ಮಾಡೋ ಟೈಮ್ನಲ್ಲಿ. ಮುರಳಿ ಅವರಿಗೆ ಹೊಸದದು ಒಬ್ಬ ಹೀರೋ ಆಗಿ. ಸೊ ಹೇಗಿದ್ರು, ತಯಾರಿ ಆಗಿತ್ತ ಮುರಳಿ ಸರ್ಗೆ ಅವಾಗ? ಸರ್ ಅವ್ರು ಯಾವುದು ತಯಾರಿಲ್ಲ ಸರ್. ಅವ್ರ ಹತ್ರ ಡೇರ್ ಅಂಡ್ ಡೆವಿಲ್ ಅವರು, ಡೈರೆಕ್ಟು ಅಟ್ಯಾಕೆ ಇನ್ನೇ ಇಲ್ಲ. ಬಂದ್ರು ಸರ್, ಫಸ್ಟ್ ಡೇ ಬಂದು ಮಾಡಿದ ತಕ್ಷಣ ಎಲ್ಲ ಕ್ಲಾಸ್ ಹೊಡ್ಬಿಟ್ವಿ ನಾವೆಲ್ಲ. ಯಾಕಂದ್ರೆ ಹಳೇ ಕಲಾವಿದ ಮಾಡ್ತಾರಲ್ಲ ಹಂಗೆ ಸಿಂಗಲ್ ಟೇಕ್ ಮಾಡಿದ್ರು. ಸ್ವಲ್ಪ ಏನಾದ್ರು ಕೋಪ ಬಂತು ಸಿದ್ಲಿಂಗನವರು ಹಿಂಗೆ ತಿರುಗಿಬಿಡೋರು ಈ ಕಡೆ, ಅವ್ರಿಗೆ ಗೊತ್ತಾಗ್ಬಿಡೋದು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ. ಬಟ್ ಮುರಳಿ ಈಸ್ ಬಾರ್ನ್ ಆಕ್ಟರ್ ಸರ್. ಹಿ ವಾಸ್ ಅ ಬಾರ್ನ್ ಆಕ್ಟರ್. ನನ್ನ ಫೇವ್ರೆಟ್ ಹೀರೋ ಅವರು. ನಿಮ್ಗೆ ಅವ್ರಿಗೇನೋ ಕಾರ್ಗಳ ವಿಷಯದಲ್ಲಿ ತುಂಬಾ ಗಲಾಟೆ ಇಬ್ಬರದು. ಇಬ್ರು ಕಾರ್ ಹುಚ್ಚು, ಇಬ್ಬರಿಗೂ ಸೆಲ್ ಫೋನ್ಗಳು ಹುಚ್ಚು. ಆ ಹೊಸ ಸೆಲ್ ಫೋನ್ ಬಂದಿಲ್ಲ, ಆ ಹುಚ್ಚು. ಅಯ್ಯೋ, ತಮಿಳ್ನಾಡಲ್ಲೂ ಚೆನ್ನಾಗಿ ರೂಲ್ ಮಾಡ್ತಾರಲ್ಲ ಸರ್ ಅವರು. ಅಯ್ಯೋ ಏನ್ ಸರ್, 3-4 ಸರಿ ಅವ್ರ ಲೈಫ್ ಬಂತು ಸರ್. ಅಲ್ಲಿ 4 ಸರಿ ಬಂತು ಆಸ್ ಎ ಹೀರೋ ಆಗಿ. ಹೋಗ್ಬಿಟ್ರು ಮುರಳಿ ಅಂದ್ರೆ ಮತ್ತೆ ಒಂದು ಪಿಕ್ಚರ್ ಇಟ್ಟಾಗೋದು, ಮತ್ತೆ ಬಂದ್ಬಿಡೋದು. ನಾವು ಅನ್ಕೊಂಡಿರಲ್ಲ ಇಷ್ಟು ಬೇಗ ಹೋಗ್ತಾರಂತ. ಏನ್ ಸರ್ ಮನುಷ್ಯ ಫೈಟ್ ಮಾಡಿದ್ರೆ ಡೂಪ್ ಇಲ್ಲ ಏನಿಲ್ಲ ಸರ್. ಹುಚ್ಚಿನ ತರ ಫೈಟ್ ಮಾಡೋನು, ಬಡಿಯೋದೆಲ್ಲ ಸಿಕ್ಕಾಪಟ್ಟೆ. ಅಯ್ಯೋ ಏನಿವೆ ಮುರಳಿ ಅವ್ರ ವಿಷಯನ ಮಧ್ಯದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಮಾಡಿದೆ. ಎಸ್, ಪ್ರೇಮ ಪರ್ವ ಆಯಿತು, ಪ್ರೇಮ ಪರ್ವ ಮುಗೀತು. ಆ್ಯಂಡ್
ಚರಣ್ ಸರ್ ಅವರ ಜೀವನದ ಇನ್ನೊಂದು ಘಟ್ಟ ಅಬ್ಬಯ್ಯನಾಡು ಕ್ಯಾಂಪ್ಗೆ ನೀವು ಹೋಗಿದ್ದು. ಹೌದು, ಅದು ಹೆಂಗಂದ್ರೆ ನೀವು ಅವರು ಸ್ವಲ್ಪ ಒಂದೇ ತರ ಇದ್ರಿ ಸರ್. ಅವ್ರು ಮೀಸೆ ತೆಗೆದ್ರು ಬಯೋಪಿಕ್ ಮಾಡಿದ್ರೆ ನನ್ನ ಅವ್ರ ಮಗ ಅಂತ ಅನ್ಕೊಂಡ್ರು ಎಷ್ಟೋ ಜನ. ಸೇಮ್ ಪರ್ಸನಾಲಿಟಿ ಅಲ್ಲ, ಅವು ಇನ್ನೂ ದಪ್ಪ ಇದೆ ನಾನು. ಅವಾಗ ಏನಂದ್ರೆ ತಾಯಿ ಪ್ರೇಮ್ ಪರ್ವ ಆದ್ಮೇಲೆ ತಾಯಿ ನುಡಿಗೆ ಕಲ್ಯಾಣ್ ಕುಮಾರ್ ಅವರ 2ನೇ ತಮ್ಮನಿಗೆ ಕ್ಯಾರೆಕ್ಟರ್ಗೆ ಹುಡುಗ ಬೇಕು, ಪ್ರಮೀಳಾ ಜೋಶಿ ಕಾಂಬಿನೇಷನ್. ಹೌದು, ಅದಕ್ಕೆ ಯಾರು ಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ನಮ್ಮ ಸುಧೀಂದ್ರ ಅವ್ರು ಇದಾರಲ್ಲ, ಪಿ ಆರ್ ವೆಂಕಟೇಶ್ ಅವರ ಮಾವ, ಅವರು ಅಬ್ಬಯ್ಯನವ್ರು ತುಂಬಾ ಹತ್ರದವರು. ಹುಡುಗ ಇದ್ದಾನೆ ಚರಣರಾಜ್ ಅಂತೇಳಿ, ತುಂಬಾ ಚೆನ್ನಾಗಿದ್ದಾನೆ. ಪ್ರೇಮ್ ಪರ್ವದಲ್ಲಿ ಮಾಡಿದ್ದಾನೆ, ನೋಡಿ ಪರದೇತಲ್ಲಿ ಮಾಡಿದ್ದಾನೆ, ಹೊಸ ನೋಡಿ ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ನಾನು ಹೋದ ತಕ್ಷಣನೇ ನಾನು ನೋಡಿದ ತಕ್ಷಣನೇ ಅವ್ರು ಡೈರೆಕ್ಟರ್ ಓಕೆ ಅಂದ್ಬಿಟ್ರು, ಚೆನ್ನಾಗಿದ್ದಾರೆ, ಇವ್ರಿಗೆ ಮಾಡಿಸ್ಬಿಡೋಣ. ವಿಜಯ ರೆಡ್ಡಿ ಅಲ್ಲ, ಇವರು ತೆಲುಗು ಡೈರೆಕ್ಟರ್, ಇವ್ರಿಗೆ ಮಾಡಿಸ್ಬಿಡೋ ಅಂದ್ರು. ಆಯ್ತು, ಪೇಮೆಂಟ್ ಎಷ್ಟು ಮರಿ ಅಂದ್ರು. ನನಗೆ ಡೆಲ್ಲಿ ಕೊಟ್ಟಿದ್ದಾರಲ್ಲ, ಈಗ 15,000 ತಗೊಳ್ತಾ ಇದ್ದೀನಿ, ಸರಿ 20,000 ಕೊಡ್ತೀನಿ ಬಿಡು ಅಂದ್ಬಿಟ್ರು. ಅವ್ರು ನೋ ಬಾರ್ಗೇನು. ಸೊ ಮಧ್ಯದಿಲ್ಲ ಮೀಡಿಯೇಟರ್ ಡೈರೆಕ್ಟು, ಸರಿ ಓಕೆ ಅಂದ್ಬಿಟ್ಟು 5,000 ಅಡ್ವಾನ್ಸ್ ಕೊಟ್ಟರು. ತಗೊಂಡ್ಬಿಟ್ಟು ಬಂದೆ ಮೋತಿಮಲ್ ಹತ್ರ. ನೋಡಿದ್ರೆ ಸುಧೀಂದ್ರ ಸಿಕ್ಕ ಕರ್ಕೊಂಡೋಗಿ ಮಿಲ್ಕ್ ಬಾರಲ್ಲಿ ಹಾಲೆಲ್ಲ ಕೊಡಿಸಿ ಅವ್ರಿಗೆ ಖುಷಿ ಆಗ್ಬಿಟ್ರು, ತುಂಬ ಖುಷಿ ಆಗ್ಬಿಟ್ರು. ಆಮೇಲೆ ಅವ್ರೊಂದು ಫ್ರಿಜ್ ಕೊಟ್ಟೆ. ಅಂದರೆ ಅದು ನನ್ನ ಒಂದು ಗೊತ್ತಾಯ್ತು. ಅದು ನೀವು ಒಂದ್ಸತಿ ಅವ್ರ ಮನೆಗೆ ಹೋದಾಗ ಇವತ್ತು ವೆಂಕಟೇಶ್ ಫೋನ್ ಮಾಡಿದ್ರೆ ಬನ್ನಿಗಳ ಬಂದು ಊಟ ಮಾಡ್ಕೊಂಡು ಅಮ್ಮ ಮಾಡ್ಕೊಡೋರು ಬಿಸಿಬೇಳೆ ಬಾತ್. ಅಯ್ಯೋ ಅಮ್ಮ ಮಾಡೋರು, ಅವ್ರ ಹೆಂಡತಿಯವರು. ಆಮೇಲೆ ತುಂಬಾ ಚಿಕ್ಕ ಹುಡುಗ ಅವಾಗ. ಸೊ ಆ ಥರ ಒಂದು ನಂಟು ರೋಣನು ಬಂದ. ಸೊ ತಾಯಿಯ ನುಡಿನಲ್ಲಿ ಕಲ್ಯಾಣ್ ಕುಮಾರ್ ಅವ್ರ ತಮ್ಮ ತಾಯಿ ನುಡಿ ಪಿಕ್ಚರ್ ಒಪ್ಕೊಂಡ್ಮೇಲೆ ಎಲ್ಲ ಮಾತಾದ್ಮೇಲೆ ಅಲ್ಲಿ ನನಗೆ ಪರೀಕ್ಷೆ. ಈ ಕಡೆ ಕಲ್ಯಾಣ್ ಕುಮಾರ್ ಅವರು, ಈ ಕಡೆ ಇವರು ಯಾರು ಆರ್ತಿಯವರು. ಕಲ್ಯಾಣ್ ಕುಮಾರ್ ಇಲ್ಲ ಅದರಲ್ಲಿ, ನಾನು ಆರ್ತಿಯವರು ಇಬ್ಬರೇ. ನಾನು ಬಂದು ಅಣ್ಣನ ಬೈಯೋ ಸೀನು ಅದು 250-300 ಅಡಿ. ಮಧುಸೂದನ್ ಅವರು ಕ್ಯಾಮರಾಮನ್. ಸೊ ಡೈರೆಕ್ಟರ್, ತೆಲುಗು ಡೈರೆಕ್ಟರ್, ಹೆಸರು ಬಾಯಿಲಿ ಬರ್ತಾ ಇದೆ. ಸರಿ, ಈಗ ಡೈರೆಕ್ಟ್ ನನಗೆ ಮಾತಾಡಿದ್ರೆ ಅಮ್ಮನಿಗಿಲ್ಲ, ಯಾರು ಆರ್ತಿ ಅಮ್ಮನಿಗೆ. ಅವ್ರು ನನ್ನ ಹೊಡಿತಾರೆ ಒಂದಷ್ಟೇ, ಅದು ಇಷ್ಟುದ್ದ ಕೈ ಬೇರೆ. ಸರ್ ನಾನು ಸರಿ ಎಲ್ಲ ರೆಡಿ ಮಾಡ್ಕೊಂಡೆ ಚಾಮುಂಡಿ ಸ್ಟುಡಿಯೋಲ್ಲಿ. ಅಬ್ಬಯ್ಯನಾಡೋರು ಬೆರಳು ಕಚ್ಚು ನಿಂತ್ಕೊಂಡೆ. ಅಂದರೆ 1 ಮೋರ್ ಅಂದರೆ ಮತ್ತೆ ಹೋಯ್ತಲ್ಲ, 4,000-5,000 ರೂಪಾಯಿ ಒಂದು ಡಬ್ಬ. ನಾನು ರೆಡಿ. ಅವ್ರು ಟೆನ್ಷನ್ಲಿದ್ದಾರೆ, ಎಲ್ಲ ಟೆನ್ಷನ್ಲಿದ್ದಾರೆ, ಏನು ಹೆಂಗಾಗುತ್ತೆ ಗೊತ್ತಿಲ್ಲ. ಕಲ್ಯಾಣ್ ಕುಮಾರ್ ಆಚೆ ಕೂತ್ಕೊಂಡು ಈ ಸೀನ್ ಆದಮೇಲೆ ಅವ್ರು ಬರ್ತಾರೆ. ಸರಿ, ಸ್ಟಾರ್ಟ್ ಕ್ಯಾಮ್ರಾ ರೆಡಿ ಆ್ಯಕ್ಷನ್ ಅಂದರು. ನಾನು ಆ್ಯಕ್ಷನ್ ಅಂತ ನಾನು ಮರ್ತ್ಬಿಡ್ತೀನಿ ಸರ್. ನಾನು ಏನು ಮರೆ ಡೈಲಾಗ್ ಹಿಡ್ಕೊಂಡು ಹೋಗಿ ಡಾ ಮಾತಾಡ್ಕೊಂಡು ಅವ್ನು ಅಮ್ಮನ ಹತ್ರ ಹೋದೆ, ಆರ್ತಿ ಅಮ್ಮನ ಹತ್ರ. ಒಂದು ಬಿಟ್ಟರು, ಅದನ್ನ ಹತ್ರ ಹೋಗ್ಬಿಟ್ಟಿದ್ದೀನಿ, ಕರೆಕ್ಟಾಗಿ ಬಿತ್ತು ಪಚಾರ್ ಅಂತ. 1 ಸೆಕೆಂಡ್ ನನಗೆ ಗರ್ರ್ ಅಂತ ತಲೆ. ಅವ್ನು ಮತ್ತೆ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ನೀನು ನನ್ನೇ ಹೊಡಿತೀಯ ಅಂತ ಮತ್ತೆ ಇದನ್ನು ಸೇರಿಸ್ಕೊಂಡು ಎಮೋಷನ್ಸ್ ಕಟ್ ಮಾಡಿದೆ. ಅದು ಫುಲ್ ಕ್ಲಾಪ್ಸ್ ಅದು ನನಗೆ ಅವತ್ತು. ಅದರಲ್ಲಿ ಆರ್ತಿ ಅಮ್ಮ ಬಂದು ತಪ್ಕೊಂಡ್ಬಿಟ್ರು. ಅಯ್ಯೋ ಮಗನೇ, ನಿಜವಾಗ ಹೊಡೆದ್ಬಿಟ್ನಲ್ರಿ, ಸಾರಿ ರೀ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಕೆಲವೊಂದು ಕಲಾವಿದನಿಗೆ ಬೆಳೆಯೋದಕ್ಕೆ ಕೆಲವೊಂದು ಸ್ಟೆಪ್ಗಳು. ನಿಮಗೆ ಅದು ಇನ್ನೊಂದು ಸೆಕೆಂಡ್ ಸ್ಟೆಪ್ ಅದು ನನಗೆ. ತಾಯಿ ನೋಡ್ಲಿ ಒಳ್ಳೆ ಹೆಸರು ಸರ್ ನನಗೆ. ಅಯ್ಯೋ, ಎಂತ ಕ್ಯಾರೆಕ್ಟರ್ ಸರ್ ಅದು. ನೀವು ಪ್ರಮೀಳಾ ಜೋಶಿ ಮೇಡಮ್, ಮುಸುರಿ ಅವರು ಕಾಂಬಿನೇಷನ್ಸ್ ಫ್ಯಾಂಟಾಸ್ಟಿಕ್, ಸೂಪರ್ ಕಾಮಿಡಿ ಸರ್. ಹೀಗೆ ನಡೀತಾ ಇದೆ ಲೈಫ್, ನಡೀತಾ ಇದೆ. ನೀವು ತಗೊಂಡ ಫಸ್ಟ್ ಕಾರ್ ಯಾವುದು ಸರ್ ಚರಣ್ ಸರ್? ನಾನು ಫಸ್ಟು ಒಂದು ಅಂಬಾಸಿಡರ್ ತಗೊಂಡೆ. ಅದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದ್ದ, ಅದು ಮಾರ್ಬಿಟ್ಟು ಹೆರಾಲ್ಡ್ ತಗೊಂಡ್ರೆ ನನ್ನ ಫ್ರೆಂಡ್ದೆ. ಈಗ ಇವಾಗ ಕತ್ಲಾಗಿದೆ, ಆದರೆ ನಾವು ಇಲ್ಲಿ ಬಂದು ಹೊತ್ತಲ್ಲಿ ಪವರ್ ಪ್ರಾಬ್ಲಮ್ ಇತ್ತು. ಸೊ ಅದನ್ನು ತೋರಿಸ್ಲೇಬೇಕು ನಿಮಗೆ ಅಂತ ಚರಣ್ ಸರ್ಗೆ ಅದ್ಭುತವಾದಂಥ ಒಂದು ಪ್ರೀತಿ ಎಷ್ಟಿದೆ ಅಂದರೆ ಅವ್ರಿಗೆ ಒಂದು ಅವ್ರ ದೇವರು, ಅವ್ರ ಫಿಯೇಟ್ ಕಾರ್ ಇಲ್ಲೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಟ್ರೆ ಇದು ನನ್ನ ದೇವರು. ಆ ಕಾರಲ್ಲಿ ಒಂದು ಡ್ರೈವ್ ಹೋಗಿದ್ವಿ, ಆ ಕ್ಲಿಪ್ ನೋಡ್ಕೊಂಬನ್ನಿ.
ಒಳ್ಳೆ ರಾಕೆಟ್ ಅದು ಹೋಗ್ತಾ ಇದೆ. 85 ಮಾಡಲ್ ಸರ್ ಇದು. 85 ಮಾಡಲು. ಬಟ್ ಈ ನೀವು ಕಾರ್ ತಗೊಂಡಿದ್ ಕಥೆನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ಚರಣ್ ಸರ್? ಇದು ಕತೆ ಅಂದ್ರೆ ಇದು ಆಕ್ಚುಲಿ ನಂದು ಒಂದು ಹಳೆ ಕಾರ್ ಇತ್ತು, ಅದೇ ನೀವು ಹೆರಾಲ್ಡ್ ಕಾರು. ಅದು ಚಾಮುಂಡೇಶ್ವರಿಯಲ್ಲಿ ಆಕ್ಸಲ್ ಕಟ್ ಆಗ್ಬಿಟ್ಟು ನಿಂತ್ಕೊಂಡ್ಬಿಡ್ತು. ಸೊ ಹಂಗೆ ಇದು ಗಾಡಿ ಬಂತು. ಇದುವರೆಗೂ ಇದನ್ನ ಒಳ್ಳೆ ನಮ್ಮ ಮನೆ ದೇವ್ರ ತರ ಕಾಪಾಡ್ತಾ ಇದೀವಿ ಸರ್. ಈ ಗಾಡಿ ಬಂದು ಟೈಮ್ ಅಂತ ಕಾಣುತ್ತಲ್ಲ ಸರ್? ಮೇಡಮ್ ಅವ್ರ ಫೋಟೋನು ನೀವು? ಹೌದು, ಈ ಗಾಡಿ ಬಂತು ಫಸ್ಟ್. ಗಾಡಿ ಬಂದು ಒಂದು 3 ತಿಂಗಳಲ್ಲಿ ಮೇಡಮ್ ಫೋಟೋ ಬಂತು. ಮೇಡಮ್ ಫೋಟೋ ಬಂದು ಒಂದು 15 ದಿವಸಕ್ಕೆ ಪ್ರತಿಘಟನಾ ಬಂತು ಸರ್. ಈ ಗಾಡಿನಲ್ಲಿ ಏನು ಎಲ್ಲ ಬಾಂಬೆ ಗಿಂಬೆ ಎಲ್ಲ ಕಡೆ ಓಡಾಡಿದ್ರೆ? ಬಾಂಬೆ, ಪೂನಾ, ಬೆಳಗಾಂ ಅಂತೂ ನೆನ್ಸ್ಕೊಂಡ್ರೆ ಬೆಳಗಾಮು 500 ಕಿಲೋಮೀಟರ್ ನೆನ್ಸ್ಕೊಂಡ್ರೆ ಹೋಗೋದು ಬರೋದು ಹಂಗಿತ್ತು. ಇನ್ನು ನೀವು ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆಯಲ್ಲ ಚರಣ್ ಸರ್? ಇದು ನೋಡಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ 2 ಲಕ್ಷ ಖರ್ಚು ಮಾಡಿ ಎಲ್ಲ ರೆಡಿ ಮಾಡಿಸಿದೀನಿ. AC ಇದೆ, ರಿಮೋಟ್ ಇದೆ, ಎಲ್ಲ ಇದೆ, ಫುಲ್ ರೆಡಿ ಮಾಡಿಸಿದೀವಿ. ಸೂಪರ್ ಸರ್. ಮಕ್ಕಳು ಓಡಿಸ್ತಾರ ಸರ್ ಗಾಡಿನ? ಚಿಕ್ಕ ಮಗ ಇಲ್ಲಿ ಬಂದ್ರೆ ನಂದು GLA BMW ಯಾವ್ದು ಮುಟ್ಟಲ್ಲ, ಬರೀ ಇದೆ. ಅವ್ನಿಗೆ ಯಾವಾಗ್ಲೂ ಇದೇ ಬೇಕು, ಈ ಗಾಡಿನೇ ಬೇಕು. ಟ್ಯಾಂಕ್ ಫುಲ್ ಮಾಡ್ಕೊಂಡು ಓಡಿಸ್ತಾ ಇರ್ತಾನೆ ಬುರ್ರ ಅಂತ ಹೇಳಿ. ಇದು ಪೆಟ್ರೋಲ್ ಗಾಡಿ ಅಲ್ಲ ಸರ್? ಇದು ಪೆಟ್ರೋಲ್ ಸರ್ ಇದು. ಸೊ ಹಂಗೆ ಈಗ ನಾನು ಹೈವೇ ಜಿಮ್ಗೆ ಹೋಗ್ಬೇಕಾದ್ರೆ ಈ ಆಡಿ ಕಾರ್ನವರು BMW ಅವರೆಲ್ಲ ಫುಲ್ ಸ್ಪೀಡ್ ಬರ್ತಾರೆ. ಸ್ಲೋ ಮಾಡ್ಕೊಂಡ್ ಬಂದು ನಿಲ್ಸ್ಬಿಟ್ಟು ನನ್ನ ಪಕ್ಕದಲ್ಲಿ ಹೋಗ್ಬಿಟ್ಟು ನಾನು ಹಿಂಗಂತಾರೆ, ಸೂಪರ್ ಅಂತಾರೆ. ನನ್ನ ಹೆಂಡತಿ ನನ್ನ ಹೆಂಡತಿನ ಮದುವೆ ಮಾಡ್ಕೊಂಡು ನಮ್ಮ ಮಾವ ಅವ್ರು ಯಾವ್ದು ಒಂದ್ ದೊಡ್ಡ ಗಾಡಿ ಕೊಟ್ಟಿದ್ರು. ಅದ್ ಬೇಡ ಅಂತ ನನ್ನ ಹೆಂಡತಿ ಇದ್ರಲ್ಲೇ ಬರೋಣ ಅಂತ ಇದ್ರಲ್ಲೇ ಬಂದ್ವಿ ಪೂನಾದಿಂದ ಬೆಂಗಳೂರು. ಎಷ್ಟು ಹೊತ್ತು ಸರ್ ಡ್ರೈವ್? ಬೆಂಗಳೂರು ಅವಾಗಲೇ 6 ಅವರ್ಸ್ ಅಷ್ಟೇ, 6 to 8 ಅವರ್ಸ್. ಅದು ನಿಮ್ಮ ಡ್ರೈವಿಂಗ್ ಪ್ಯಾಷನ್ ಅದು. ಕೈ ಆಚೆ ಇಟ್ಕೊಂಡ್ಬಿಟ್ಟು ನಾಯಿ ಇತ್ತು ಆ ತರ, ಸನ್ನಿ ಅಂತ ಮೆಮೊರಿಯನ್ನು. ಅದು ನನ್ನ ಜೊತೆಲಿ ಇರೋದು ಯಾವಾಗ್ಲೂ ಅದು. ಸೊ ಅದು ನಾನು ನನ್ನ ಹೆಂಡತಿ 3 ಜನ ಯಾವಾಗ್ಲೂ. ಅದೊಂಥರ ನಿಮ್ಮ ಮೊದಲನೇ ಮಗು ಇದ್ದಂಗೆ ಅದು. ಮೊದಲೇ ಮಗು ಅದು ಹಂಗೆ. ನೈಸ್ ಸರ್. ಒಂದು ಕಾಲ. ಇವತ್ತಿಗೂ ನೀವು ಗಾಡಿ ಇಷ್ಟು ಚೆನ್ನಾಗಿ ಇಟ್ಟಿದ್ದೀರ. ಆಮೇಲೆ ನೀವು ಇದನ್ನ ಇದ್ರಲ್ಲೇ ಓಡಾಡ್ತೀರಾ ಅಂತ ಕೇಳ್ಪಟ್ಟಿ. ಹೌದು, ಬೆಳಗ್ಗೆ ಜಿಮ್ ಇದರಲ್ಲೇ ಹೋಗೋದು ನಾನು. ಡೈಲಿ ಇದರಲ್ಲೇ ಹೋಗೋದು ಜಿಮ್ಗೆ, ಬೇರೆ ಯಾವ್ದಲ್ಲೂ ಹೋಗಲ್ಲ ನಾನು. ಯಾವುದೇ ನನ್ನ 3-4 ಗಾಡಿ ಇದಾವೆ, BMW ಇದೆ, ಮರ್ಸಿಡೀಸ್ ಎಲ್ಲ ಇದಾವೆ, ಬಟ್ ಯಾವ್ದಲ್ಲೂ ಹೋಗಲ್ಲ ಇದರಲ್ಲೇ. ಇದೊಂಥರ ನನಗೆ ಹೇಳ್ತಾರಲ್ಲ, ನನ್ನ ಒಂದು ಇದಕ್ಕೆ ಯೋಗ್ಯತೆಗೆ ಇದು ಒಂದು ಫ್ಲೈಟ್ ಇದ್ದಂಗೆ ಇದು. 100% ಸರ್. ಏನ್ ಕಂಫರ್ಟಬಲ್. ನಮ್ದೆಲ್ಲ ಚೈಲ್ಡ್ಹುಡ್ ಮೆಮರಿ ಬರುತ್ತೆ ಸರ್ ಅಲ್ವಾ? ಫಸ್ಟ್ ಫಿಯಟ್ ಕಾರ್ ಇತ್ತು, ಬಟ್ ನಮ್ದು ಫ್ಲೋರ್ ಗೇರ್ ಇತ್ತು, ಇದು ಹ್ಯಾಂಡ್ ಗೇರ್. ಈ ಹ್ಯಾಂಡ್ ಗೇರ್ ಗಾಡಿಗಳು ನೋಡಿರೋದೇ ಅಪರೂಪ ಬಿಡಿ. ಈ ಜನರೇಷನ್ ಅವ್ರು ನನ್ನ ಪ್ರಕಾರ ಇರಲ್ಲ. ಹೋದ್ ಸಾರಿ ಒಬ್ಬ ಹುಡುಗ ಬಂದಿದ್ದ, ನಮ್ಮ ಮೆಕ್ಯಾನಿಕ್ ಇದ್ದಾನೆ, ಹುಡುಗನ್ ಕಳ್ಸಿಕೊಡ್ತೀನಿ, ಗಾಡಿ ಕಳ್ಸಿಕೊಡಿ, ಒಂದ್ಸರಿ ಸರ್ವಿಸ್ ಮಾಡ್ಕೊಡ್ತೀನಿ ಅಂದ್ರು. ಕಳ್ಸಿಕೊಡಪ್ಪ ಅಂದೆ. ಅವ್ನು ಚಿಕ್ಕ ಹುಡುಗ, ಗೊತ್ತಿಲ್ಲ ಅವನಿಗೆ. ಬಂದ್ ಕೀ ಕೊಟ್ಟೆ, ರಿಮೋಟ್ ಕೀ ಓಪನ್ ಮಾಡ್ದ, ಒಳಗಡೆ ಕುತ್ಕೊಂಡ, ಹಿಂಗೆ ಹುಡುಕ್ತವನೆ. ಏನೇ ಹುಡುಕ್ತಾ ಇದೆಯಾ ಅಂದೆ. ಅಣ್ಣ ಗೇರಲ್ಲಿ ಇದೆ ಅಂತಂದೆ, ಇಳೆ ಕೆಳಗಡೆ ಅಂದೆ. ಆಮೇಲೆ ಅವರೇ ಓನರ್ ಬಂತು ಓಡೋದ್ರು ಗಾಡಿನ. ಹೌದು, ಸೂಪರ್ ಸರ್. ನಮ್ಮಪ್ಪ ಅಮ್ಮ ಎಲ್ಲ ಇದರಲ್ಲೇ ತಿರುಗಾಡ್ತಿದೀವಿ ಅವಾಗ. ಮಗನ್ ಕಾರು. ಹೌದು, ಅದಕ್ಕೆ ಒಂಥರ ಎಷ್ಟು ವ್ಯಾಲ್ಯೂ ಇದೆ ನೋಡಿ ಸರ್. ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅಂತ ಇವತ್ತು ಒರಿಜಿನಲ್ ಹಂಗಿದೆ ಸರ್ ಎಲ್ಲ ನೋಡಿ. ಅಲ್ಲ, ಹ್ಯಾಂಡ್ಲ್ ಏನು ಚೇಂಜ್ ಮಾಡಿಲ್ಲ. ಅದೇ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಆಮೇಲೆ ಚರಣ್ ಸರ್, ಇದು ಈ ತೋಟಕ್ಕೆ ನಾನು ತುಂಬಾ ವರ್ಷದ ಹಿಂದೆ ಒಂದ್ಸತಿ ಬಂದಿದ್ರು, ಬಟ್ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ. ಹೌದು ಸರ್, ಇದೇನೋ ಒಂಥರ ಏನ್ ಹೇಳ್ತಾರೆ, ಮ್ಯಾಜಿಕ್ ತರ ಹಂಗೆ ಬೆಳೀತಾ ಇದೆ ಸರ್ ಇದು. ಇಲ್ಲಿ ನೋಡಿದ್ರೆ ನನಗೆ ಇನ್ಫ್ಯಾಕ್ಟ್ ಫಸ್ಟ್ ಬರಬೇಕಾದ್ರೆ ರೋಡೇ ಕನ್ಫ್ಯೂಸ್ ಆಯ್ತಿತ್ತು. ಇಷ್ಟು ಕಾರ್ಗಳು ಸರ್ ಅಂದ್ರೆ ಇದೆಲ್ಲ ಬಾಡಿಗೆ ಕೊಟ್ಟಿದ್ದೀನಿ. ಇದೆಲ್ಲ ಇದೆಲ್ಲ ಅಂದ್ರೆ ನೀವು ಬಾಡಿಗೆ? ಹೌದು, 3.5 ಎಕರೆ ಜಮೀನು ಅಂದಿದ್ದು ಫುಲ್ ಬಾಡಿಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಹೌದು ಸರ್, ಸಿನಿಮಾ ನಂಬ್ಕೊಂಡಿರಕ್ಕಾಗಲ್ಲ ಸರ್. ನೋಡಿ, ಇದೆಲ್ಲ MG ಹೆಕ್ಟೇರ್ ಕೊಟ್ಟಿದ್ದೀನಿ ಬಾಡಿಗೆ. ಇದೆಲ್ಲ 3.5 ಎಕರೆ ಫುಲ್ ಸರ್ವಿಸ್ ಸ್ಟೇಷನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಅಂದ್ರೆ ಮಾವಿದೆಯಾ ಸರ್? ಮಾವಿದೆ, ಸ್ವಲ್ಪ ನಿಂಬೆಹಣ್ಣಿದೆ, ಮತ್ತೆ ಅಷ್ಟೇ. ತೆಂಗಿದೆ, ಸ್ವಲ್ಪ ತೆಂಗಿದೆ ಅಷ್ಟೇ. ಓಕೆ, ಅಂದ್ರೆ ಇಲ್ಲಿ ಏನು ಸಪೋರ್ಟ್ ಇದೆ ತಿನ್ನಕ್ಕೆ ಅಷ್ಟೇ. ವಾಟರ್ ಪ್ರಾಬ್ಲಮ್ ಸರ್? ನೀರಿಲ್ಲ ಸರ್, 3 ಬೋರ್ ಹಾಕಿದ್ವಿ. ಒಂದು ಬೋರ್ ಇತ್ತು, ಹೋಗ್ಬಿಡ್ತಾರೆ. ಈಗೇನೋ ಒಂದು ಬೋರ್ ಇದೆ ಅಂತಾದ್ರೆ ನೋಡೋಣ, 1-2 ಲಕ್ಷ ಹಾಕ್ಬಿಟ್ಟು ಟ್ರೈ ಮಾಡಿ. ಸರ್, ಫ್ಯಾಂಟಾಸ್ಟಿಕ್ ಕಾರು ಸರ್ ನಿಮ್ಮದು. ಅಂಡ್ ನಿಮ್ಮ ಜೀವನದಲ್ಲಿ ಇವಾಗಲೇ ಹೇಳಿದ್ರಿ, ಒಂದು ಮೊದಲನೇದು ನೀವು ಗೌರವಿಸೋದು ನಿಮ್ಮ ಫೋಟೋ ನಿಮ್ಮ ಕಾರ್ಗಳಲ್ಲಿ, ನಿಮ್ಮ ಮನೆಯಲ್ಲಿ, ಆಫೀಸಲ್ಲಿ ಇರೋದು ಸಿದ್ಲಿಂಗಣ್ಣ ಅವರು, ಅಪ್ಪ ಅಮ್ಮ, ಟಿ ಕೃಷ್ಣ ನಮ್ಮ ಪ್ರತಿಭಟನಾ ಡೈರೆಕ್ಟರ್. ನಿಮ್ಮ ಈ ಕಾರ್ ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ ಸರ್, ಈ ಕಾರ್ ಅಂಬರೀಷ್ ಅಣ್ಣ ಅವರು ಆಲ್ ದಿ ಬೆಸ್ಟ್ ಕಣ, ಒಳ್ಳೇದಾಗ್ಲಿ ಅಂತ
ಹೌದೌದು. ಒಂದು ಗಳಿಗೆನಲ್ಲಿ ಅದು ಏನಾಯ್ತು ಅಂದ್ರೆ ಯಾರದೇ ಕಾರಿದು ಅಣ್ಣ ಚರಣ್ ರಾಜ್ ಅವರು ಎಲ್ಲೇ ಅವನು ಡಬ್ಬಿಂಗ್ ಬರ್ತಾ ಇದ್ದೆ, ಕರಿ ಅವ್ರನ್ನ ಬಂದೆ. ಅಣ್ಣ ದೈ ನೀನೊಬ್ಬ ಕಲಾವಿದ, ಈ ಡಬ್ಬ ಕಾರ ಇಟ್ಕೊತಾರಣ್ಣ, ರೋಡ್ ನಿಂತ್ಕೊಂಡ್ಬಿಟ್ರೆ ಏನು ಮಾಡ್ತೀಯ? ಪಬ್ಲಿಕ್ ಪ್ರಾಬ್ಲಮ್ ಮಾಡಲ್ಲ ನಿನಗೆ? ಏನು ಆಗ್ತಾರ್ರಿ ನಮ್ಮ ಕಲಾವಿದರ ಹೆಸರು ಹಾಳು ಮಾಡ್ತಾ ಇದೀಯಾ? ಚೆನ್ನಾಗಿ ತಾನೇ ಬರ್ತಾ ಇದ್ದೀನಿ ಸಿನಿಮಾದಲ್ಲಿ, ದುಡ್ಡಿಲ್ಲ, ನಿಂಗೆ ದುಡ್ಡು ಬೇಕಷ್ಟೇ ತಾನೆ, ನಾನು ಹೇಳ್ತೀನಿ ತಗೋ ಗಾಡಿನ ಅಂತ ಹೇಳಿದ್ರು. ಹೇಯ್ ಮೆಕ್ಯಾನಿಕಲ್, ಹೇಯ್ ಈ ಗಾಡಿ ಎಷ್ಟಕ್ಕೆ ಹೋಗುತ್ತಾ ಮಾಡಿಬಿಟ್ಟೆ ಇದನ್ನ